ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನು ಜಿಲ್ಲಾ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪನವರ ಆಗಮನಕ್ಕೆ ಜಿಲ್ಲಾ ಭವನದ ಮುಂದೆ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ನಂತರ ಸಭೆಯಲ್ಲಿ ಜಿಲ್ಲಾದ್ಯಂತ ಸುಮಾರು 46ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ಪ್ರಸ್ತಾವನೆ ಮಾಡಲಾಯಿತು. ಅದರಲ್ಲಿ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ರಾತ್ರೋರಾತ್ರಿ ತೆಗೆದು ಅವಮಾನ ಮಾಡಿರುವ ನಗರಸಭೆ ಅಧಿಕಾರಿ ಚಲಪತಿ ಹಾಗೂ ಪೊಲೀಸರನ್ನ ಅಮಾನತು ಮಾಡಬೇಕು ಹಾಗೂ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ದಲಿತ ನಾಯಕರುಗಳ ಮೇಲೆ ಮೊಕದ್ದಮೆ ಮತ್ತು ರೌಡಿ ಶೀಟರ್ ಮೊಕದ್ದಮೆಗಳನ್ನ ಕೈಬಿಡಬೇಕು ಹಾಗೂ ಅಂಬೇಡ್ಕರ್ ಪುತ್ಥಳಿಯನ್ನು ಅದೇ ಸ್ಥಳದಲ್ಲಿ ಅನಾವರಣ ಮಾಡಬೇಕು. ಜಿಲ್ಲೆಯಾದ್ಯಂತ ಬಡವರ ಪರ ದಲಿತರ ಪರ ಹೋರಾಟಗಳನ್ನು ಮಾಡುತ್ತಿರುವ ದಲಿತ ನಾಯಕರುಗಳು ಮತ್ತು ವಿದ್ಯಾರ್ಥಿಗಳ ಮೇಲೆ 400 ರೌಡಿ ಶೀಟರ್ಗಳನ್ನು ತೆರೆದಿದ್ದು ಕೂಡಲೇ ತನಿಖೆ ನಡೆಸಿ ರೌಡಿ ಶೀಟರ್ ಪ್ರಕರಣಗಳನ್ನು ಕೈಬಿಡಬೇಕು. ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರು ಅಕ್ರಮವಾಗಿ 100 ಎಕರೆ ಸರ್ಕಾರಿ ಆಸ್ತಿಗಳನ್ನು ದಾಖಲೆ ಮಾಡಿಸಿಕೊಂಡಿದ್ದು ಕೂಡಲೇ ಈ ಆಸ್ತಿಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಹಾಗೂ ಕ್ರಮ ವಹಿಸಬೇಕು ಹಾಗೂ ಇಡೀ ಜಿಲ್ಲೆಯಾದ್ಯಂತ ಪೊಲೀಸ್ ಠಾಣೆಗಳಲ್ಲಿ ದಲಿತರ ಮೇಲೆ ಪೊಲೀಸರಿಂದ ದೌರ್ಜನ್ಯಗಳು ಹೆಚ್ಚಾಗಿದ್ದು ಕೂಡಲೇ ತನಿಖೆ ನಡೆಸಬೇಕು. ದಲಿತರ ಸುಮಾರು ವರ್ಷಗಳಿಂದ ಅನುಭವದಲ್ಲಿರುವ ಹಾಗೂ ದಾಖಲೆಗಳು ಇರುವ ಜಮೀನುಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪೊಲೀಸ್ ಇಲಾಖೆ ದಲಿತರ ವಿರುದ್ಧ ಕೆಲಸ ಮಾಡುತ್ತಾರೆ ಎಂದು ಆರೋಪ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ತಾತಹಳ್ಳಿ ಸರ್ವೆ ನಂಬರ್ 10ರಲ್ಲಿ 25 ದಲಿತ ಕುಟುಂಬಗಳು ಸುಮಾರು 50 ವರ್ಷಗಳಿಂದ 40 ಎಕರೆ ಜಮೀನಿನಲ್ಲಿ ಅನುಭವದಲ್ಲಿದ್ದು ಈ ಆಸ್ತಿಗೆ ಸಂಬಂಧಿಸಿದಂತೆ ಪರ್ಯಾಯವಾಗಿ ಬೇರೆ ಕಡೆ ಜಮೀನು ನೀಡುವುದಾಗಿ ತಿಳಿಸಿ ನಮ್ಮ ಅನುಭವದಲ್ಲಿರುವ ಜಮೀನನ್ನು ವಶಕ್ಕೆ ಪಡೆದು ಪರ್ಯಾಯವಾಗಿ ಇದುವರೆಗೂ ನಮಗೆ ಜಮೀನು ನೀಡಿರುವುದಿಲ್ಲ. ಕೂಡಲೇ ನಮಗೆ ಪರ್ಯಾಯವಾಗಿ ಜಮೀನು ನೀಡಬೇಕು ಹಾಗೂ ಇನ್ನೂ ಅನೇಕ ಸಮಸ್ಯೆಗಳನ್ನು ಒಳಗೊಂಡಂತೆ ಜಿಲ್ಲಾಧಿಕಾರಿಗಳ ಮುಂದೆ ಚರ್ಚಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಅಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ, ಉಪಾಧ್ಯಕ್ಷರಾದ ಬಿಎನ್ ಗಂಗಾಧರಪ್ಪ, ಕಾರ್ಯದರ್ಶಿ ವಿಜಯ ನರಸಿಂಹ, ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್, ಉಪಾಧ್ಯಕ್ಷ ವೆಂಕಟರಮಣಪ್ಪ, ಸುರೇಶ್, ಜನಾರ್ದನ್ ಇನ್ನೂ ಮುಂತಾದವರು ಭಾಗಿಯಾಗಿದ್ದರು. ಮಾತಾಡಿ ಆತನ ಹುಟ್ಟಿನ ವಿಷಯ ಕೊಟ್ಟಿದ್ದೀವಿ, ಅದನ್ನು ಪೂರ್ತಿ ದೃಢ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಒಳ್ಳೆತನ ಆಡಳಿತಕ್ಕೂ ಕೂಡ ಬಹಳ ಕೆಟ್ಟ ಬರ್ತದೆ. ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರು ಯಾವುದೇ ಒಂದು ವಿಭಾಗದಲ್ಲಿ ಇಷ್ಟು ಕೇಸ್ಗಳು ಬಡವರ ಮೇಲೆ ನೋಡಿ ಇಷ್ಟು ಸೇರಿಸ್ತಾರೆ. ಇದನ್ನೇನು ಏನು ಕೇಳಿ ಒಂದ್ಸರಿ ಅದನ್ನು ಪರಿಶೀಲನೆ ಮಾಡ್ತೀವಿ. ಮಾಡಿ ಸರ್, ಮಾಡಿ ಒಂದಲ್ಲಿ 2 ಕೇಸ್ ಹಾಕಿ ರೌಡಿ ಶೀಟರ್ ಮಾಡೋದು ಅದು ಸ್ವಲ್ಪ ತಾವು ಎಸ್ ಪಿ ಸಾಹೇಬ್ ಸ್ವಲ್ಪ ಗಮನಿಸಿ ಸರ್. ಲೋಕಲ್ಲು ಕಮರ್ಷಿಯಲ್ ಪಾರ್ಟಿಯಲ್ಲಿ ರಾಜಕಾರಣ ಮಾಡಬೇಕಾದ್ರೆ ನಾನು 30 ವರ್ಷದಿಂದ MLA ಮಿನಿಸ್ಟರ್ ಆಗಿ ನಾನು ಎಂಥ ಅವಕಾಶದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ರು, ದಳದಲ್ಲಿ ಕೊಡ್ತೀನಿ ಅಂತ ಹೆಗಡೆ ಕಾದು ಮಾತಾಡಿ ನಾನು ಒಪ್ಪಲಿಲ್ಲ. 91 ದೇವರು ಅಂದ್ರೆ 3 ಗಂಟೆನೇ ಮಾಡ್ತಾರೆ. ತಾಲೂಕು ಕುಡಿಯೋಕೆ ಹೋಗಲ್ಲ. ಮೊದಲೆಲ್ಲ ಸಂತೆ ಗೊತ್ತಾ ಇದ್ರು, ಸರ್ವ ವಿರೋಧ ಮಾಡಿದ್ವಿ. ಆಮೇಲೆ ಇದು ದೊಡ್ಡ ಈಗ ಏನ್ ಮಾಡೋರು ಅಂದ್ರೆ ಹಳ್ಳಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇದು ರದ್ದು ಮಾಡಿಸ್ಬೇಕಲ್ಲ ಪೊಲೀಸು. ಬರೀ ಎಕ್ಸೈಸ್ ಅವ್ರು ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ. ಎಕ್ಸೈಸ್ ಅವ್ರು ಬರೀ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಅವರು ಯಾವಾಗ ದೊಡ್ಡ ಅದಕ್ಕೆ ಎಕ್ಸೈಸ್ ಗಮನ ಕೊಟ್ಟು ಇಲ್ಲಿಗಲ್ ಮಾಡ್ತಕ್ಕಂಥ ಪ್ರತಿ ಹಳ್ಳಿಯಲ್ಲಿ ಏನಿದೆ ಅದನ್ನ ರದ್ದು ಮಾಡಿಸ್ಬೇಕು ಅಂತ ಇಡೀ ಜಿಲ್ಲಾದಲ್ಲಿ ನಮ್ಮ ಮನವಿ ಇದರಲ್ಲಿ. ಆಮೇಲೆ ಅದನ್ನ ಪುರುಷ ಯಾರು ಕಂಪ್ಲೇಂಟ್ ಕೊಟ್ಟು ಅವ್ರ ರೆಕಾರ್ಡ್ ಎಲ್ಲ ಇದೆ. ಅವರು ಬೈದಿರೋದು ನೋಡೋ ಮಾಡಿ ಅದು ಕೂಡ FIR ಮಾಡೋದು ಅರೆಸ್ಟ್ ಮಾಡಬೇಕು. ದೊಡ್ಡವರು ಚಿಕ್ಕವರು ನಾನಂತದ್ದು ಎನಿ ಗ್ರಾಮ ಪಂಚಾಯತ್ ತಗೊಳ್ಳಿ, ಯಾವ್ದ್ರಲ್ಲೂ ಆಗಿಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ 25 ಕುಟುಂಬಗಳು ನಮ್ಮ ದಲಿತ ಸಮುದಾಯಕ್ಕೆ ಸೇರ್ತಾ ಇರ್ತಾವೆ. ಅವರಿಗೆ 40 ಎಕರೆ ಸಂಬಂಧಪಟ್ಟ ವಿಚಾರ ಯಾವುದೇ ರೀತಿ ಅವ್ರಿಗೆ ಗ್ರಾಂಟ್ ಆಗಿರಲ್ಲ, ಏನಾಗಿರಲ್ಲ. 53 ಅರ್ಜಿ ಮಾತ್ರ ಹಾಕ್ಕೊಂಡಿರ್ತಾರೆ. ಅದು 2019ರಲ್ಲಿ ಸಾಹೇಬ್ರೆ 2019ರಲ್ಲಿ ಏಕಾಏಕಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದು ನಮ್ಮ ರಿಸರ್ವ್ ಫಾರೆಸ್ಟ್ ಆಗಿದೆ, ಇದನ್ನ ಯಾವುದೇ ಕಾರಣಕ್ಕೂ ನಿಮಗೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಲ್ಲಿಂದ ನಿಮಗೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಹೇಬ್ರೆ ಒಂದು ನಿಮಿಷ, ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಿಮಗೆ ಇದು ಸಾಗುವಳಿ ಕೊಡೋದಂತಾಗಲಿ ಇಲ್ಲ ಯಾವುದೇ ದಾಖಲೆ ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಲ್ಲಿಂದ ಆಚೆ ಹಾಕಿರ್ತಾರೆ ಸರ್. ಆ ವಿಚಾರವಾಗಿ ವಿಸ್ತೀರ್ಣ ಇರೋದು ಅಲ್ಲಿ 10ನೇ ಸರ್ವೆ ನಂಬರಲ್ಲಿ 95 ಎಕರೆ. 95 ಎಕರೆಯಲ್ಲಿ 40 ಎಕರೆ ಮಾತ್ರ ನಮ್ಮ ದಲಿತರಿಗೆ ಸಂಬಂಧಪಟ್ಟಿರುವಂಥ ಒಂದು ಜಮೀನಾಗಿರ್ತದೆ. ಅದರಲ್ಲಿ ಉಳಿದಿದ್ದು ಸವರ್ಣೀಯರು ಆಲ್ರೆಡಿ ಅದರಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ದಾಖಲೆಗಳು ಕೊಟ್ಟಿರ್ತಾರೆ ಸರ್. ಬರೀ ನಮ್ಮನ್ನು ಮಾತ್ರ ಏನು 25 ಕುಟುಂಬಗಳು ಇರ್ತಾವೋ ಅವ್ರ ಮೇಲೆ ಕೇಸ್ಗಳ ಪ್ರಕರಣ ದಾಖಲೆ ಮಾಡಿ ನಮ್ಮನ್ನು ಆಚೆಗೆ ಹಾಕಿರ್ತಾರೆ ಸರ್. ಆ ವಿಚಾರದಲ್ಲಿ ಆಗಿದ್ದಂತಹ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ನಮಗೆ ಒಂದು ಭರವಸೆ ಕೊಟ್ಟಿರ್ತಾರೆ. ಆದರೆ ರೈಟಿಂಗ್ ಮುಖಾಂತರ ಅಲ್ಲ, ಬರೀ ಮೌಖಿಕವಾಗಿ ಮಾತುಗಳಲ್ಲಿ ಕೊಟ್ಟಿರ್ತಾರೆ.
ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ, ದಯವಿಟ್ಟು ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಸಾವಿರಾರು ಸಂಖ್ಯೆಯ ಪೊಲೀಸ್ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡ್ಬಂದು ನಮ್ಮನ್ನು ಆಚೆಗೆ ಹಾಕಿರ್ತಾರೆ. ಆದರೆ ಇಷ್ಟು ಒಂದು ಹೆಚ್ಚು ಕಮ್ಮಿ ಒಂದು 6 ವರ್ಷಗಳಾಗಿದೆ, ಈವರೆಗೂ ಯಾವುದೇ ಒಬ್ಬ ಅಧಿಕಾರಿ ಬಂದು ನಾವು ಈಗ ಬೀದಿಗೆ ಏನು ಬಿದ್ದಿದ್ದಾರೋ ನಮ್ಮ ದಲಿತ ಸಮುದಾಯವರು 25 ಕುಟುಂಬದವರು ಅವರು ನಿಮ್ಮ ಕಷ್ಟ ಸುಖ ಏನಪ್ಪಾ ಅಂತ ಇವತ್ತಿಗೂ ವಿಚಾರಿಸೋದೇ ಇಲ್ಲ. ಸಾವಿರಾರು ಕೋಟಿ ಬೆಲೆ ಬಾಳುವ 18ರಲ್ಲಿ ಸರ್ವೆ ನಂಬರ್ 18ರಲ್ಲಿ 20 ಎಕರೆ 29 ಕೋಟಿ ಬಿ ಖರಾಬ್ ಜಮೀನನ್ನು ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರ ಬೆಂಬಲಿಗರಿಂದ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕು. ಈ ಜಮೀನನ್ನು ಬಡವರಿಗೆ ನಿವೇಶನ ಹಂಚಿಕೆ ಮಾಡಿಬೇಕು ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಬಳಸಬೇಕು ಅಂತ ಇದ್ದೀರಾ. ಕಾಟಮಾಂಚನಹಳ್ಳಿ ಗ್ರಾಮಕ್ಕೆ ಸೇರಿದಂತಹ ಸರ್ವೆ ನಂಬರ್ 18 20 ಎಕರೆ 29 ಗುಂಟೆ ಏನು ಫಾರಂ ನಂಬರ್ 50, 53, 57 ಹಾಕಿದಾರೋ ಅಥವಾ ಯಾವ ತರ ಇದೆ? ಸರಿ, ಎನ್ಕ್ವೈರಿ ಯಾರು ನಾಗರಿಕ ಸಮಾಜ ಅಂತಾರ ನಿನಗೆ ಇದನ್ನ ಬಲ ಎಡಗಡೆ ಮುಚ್ಕೊ ಪೂರ್ತಿ ಮುಚ್ಕೊ. ಎಷ್ಟಿದು? ಈ ಕಡೆ ಕಡೆ ಮುಚ್ಕೊ. ಇದೆಷ್ಟು? ಇದು ಇದು ನೋಡಿ, ಅದು ಅವ್ರದ ಮುಂದೆ ಬಹುಶಃ ನಿಮ್ಮಂತ IAS ಆಗೋದಾಗಿತ್ತು, IAS ಅಥವಾ ಮುಂದೆ MLA ಮಿನಿಸ್ಟರ್ ಆಗೋದಾಗಿತ್ತು ಅಥವಾ ಡಾಕ್ಟರ್ ಇಂಜಿನಿಯರ್ ಆಗೋದಾಗಿತ್ತು. ಅವ್ರ ಕಣ್ಣು ಪೂರ್ತಿ ಹೋಯ್ತಲ್ಲ, ಅವ್ರ ಮೇಲೆ ಒಂದು ಸಣ್ಣ ಕ್ರಮ ಆಗಿದೆ ಅಂದ್ರೆ ಏನ್ ಮಾಡ್ತೀವಿ ಸರ್? ನೀವೇ ಹೋಗಿ ಯಾರು ಗಲಾಟೆ ಮಾಡ್ತಾ ಇದ್ರ ನಾವು ಕುರ್ಚಿ ಮೇಲೆ ಕುತ್ಕೊಂಡಿದ್ರ ಕೋಲ್ ಎತ್ಕೊಂಡು ನನಗೆ ಸ್ವಲ್ಪ ನನಗೆ ಬಿಟ್ಟಿದ್ರು. ಸರ್, ಅವ್ರಿಗೆ ಹೈಕೋರ್ಟ್ ಅಲ್ಲಿ ಇದ್ರೆ ನಿಮ್ ಆಫೀಸರ್ ಬೆಂಗಳೂರು ಹೇಳ್ಬಿಟ್ಟು ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡ್ಸರಿ. ಸೇರಿ ಅವರ ಕಳಿಸಿಲ್ಲ ಕಿಡ್ನಾಪ್ ಸರ್ ಒಳಗಡೆ ಹಾಕಿ ಭಯ ಇರಲಿ ಕೂಡ ಅದು ಹೆಚ್ಚು ಸಂಖ್ಯೆ ಆಗಿದೆ ಸರ್. ಅದು ಸ್ವಲ್ಪ ಗಮನ ಇಟ್ಕೊಂಡು ಮಾಡಬೇಕು. ಮುಂದಿನ ದಿನಗಳಲ್ಲಿ ಆ ಥರ ಆಗ್ತಾನೆ ಒಂದು 2-3 ಜನಕ್ಕೆ ಒಳಗಡೆ ಹಾಕಿ ಸ್ವಲ್ಪ ಪನಿಷ್ಮೆಂಟ್ ಮಾಡಿ ಲಾಕಪ್ ಹಾಕಿ ಹೇಳ್ತೀವಿ. ಒಳ್ಳೆ ಸಮಯದ ಸರ್ಕಾರದಾಗೆ CM ಕೂಡ ಒಳ್ಳೆ ಇದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಒಳ್ಳೆ ಇದ್ದಾರೆ, ನಿಮ್ಮ DG ಕೂಡ ಒಳ್ಳೆ ಇದ್ದಾರೆ, ನಮ್ಮೂರವ್ರು DG ಅವರು ಕೂಡ ಅರ್ಥ ಇದ್ರ, IC ಕೂಡ ಒಳ್ಳೆ ಇದ್ದಾರೆ ಪಾಪ, ರತ್ನಮ್ಮ ಅವರು ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಆಫೀಸರ್ಸ್ ಎಲ್ಲ ಇದ್ದಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೋಡಿಗಲ್ ರಮೇಶ್ ಅವರಿಗೆ ಯಾವುದೇ ರೀತಿ ಅಪಾಯವಾದರೆ ಅದಕ್ಕೆ ನಿವೃತ್ತ DYSP ಕೋನಪ್ರತಿ ಮಂತ್ರಿಗಳ ಬೆಂಬಲಿಗರಿಗೆ ಹೊಣೆಗಾರರೆಂದು ಪರಿಗಣಿಸುತ್ತಾ ಬಹಿರಂಗವಾಗಿ ಕೋಡಿಗಲ್ ರಮೇಶ್ ಅವರನ್ನು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸುತ್ತಿರುವ ತಾಲೂಕು ಒಕ್ಕಲಿಗ ಸಂಘದ ಕೆಲವು ಮುಖಂಡರ ಮೇಲೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಬೇಕು ಹಾಗೂ ಈ ರೀತಿ ಜಾತಿ ನಡುವೆ ಗಲಭೆ ಹುಟ್ಟುಹಾಕುತ್ತಿರುವ ಇಂಥ ಕಿಡಿಗೇಡಿಗಳನ್ನು ಜಿಲ್ಲೆಯನ್ನು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಸರ್, ಅಲ್ಲಿ ಈ ಕಂಬಾರಿನಲ್ಲಿ ವಿಚಾರ ಆದಾಗ ಕೂಡ ನಮ್ಮ ನಾಗಪ್ಪರು, ಗಂಗಾಧರ್ ಅವರು, ವಿಜಯಲಕ್ಷ್ಮಿ ಅವರು ಎಲ್ಲ ಶಿವಣ್ಣವರು ಜೀವಂತವಾಗಿದ್ರು. ಆ ಟೈಮಲ್ಲಿ ಶಿವಣ್ಣವ್ರಿಗೆ ಮರ್ಡರ್ ಮಾಡಬೇಕು ಅಂತ ಬಹಳ ಸ್ಟ್ರಾಂಗ್ ಲೀಡರ್ ಅವರು. ಮಿಸ್ ಆಗಿ 6 ಜನ ಪೊಲೀಸರು ತೀರ್ಕೊಂಡು 3 ಜನ. ಅದ್ರ ಬಗ್ಗೆ ಏನಾಯ್ತು, ಅಪರಾಧಗಳಿಗೆ ಬಹಳ ಧೈರ್ಯ ಬಂತು. ಅದಾದ್ಮೇಲೆ ಕಮ್ಮನಪಲ್ಲಿ 7 ಜನ ಆಯಿತು. ಇವರೆಲ್ಲ ಕಡೆ ಓಡಾಡಿ ನಮ್ಮ ಕರ್ಕೊಂಡು ಗೌರ್ಮೆಂಟ್ ಲೆವೆಲ್ಗೆ, ಕೋರ್ಟ್ ಲೆವೆಲ್ಗೆ ಎಲ್ಲ ಥರದ ಕೆಲಸ ಮಾಡಿದ್ರಿಂದ ಕಾರಣಕ್ಕೆ ಇವ್ರು ಅದೇ ಥರದ ಲೈಫ್ ತಟ್ಟಿತ್ತು. ನಿಮ್ಮ ಜಿಲ್ಲಾ ವತಿಯಿಂದ ಅವರಿಗೆ ಜಿಲ್ಲಾ ವತಿಯಿಂದನೇ ಇದ್ರ ಬಂದಿದ್ದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಬ್ಬರು ಗನ್ಮೇಲೆ ಕೊಟ್ಟಿದ್ದು ಸರ್ ಲೈಫ್ ತಟ್ಟಿದ್ದು ಅನ್ನೋ ಕಾರಣಕ್ಕೆ. ರಮೇಶ್ಗೆ ಅಲ್ಲಿ ಕೋಲಪ್ ರೆಡ್ಡಿ ಬಂದು ನಿಂತ್ಕೊಂಡ ಮೇಲೆ ಕೋಲಪ್ ರೆಡ್ಡಿ SP ಈಗ ಈ ಡಿಸ್ಟಿಕ್ಗೆ ದೊಡ್ಡ ಕಳ್ಳ ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಯೂನಿಫಾರ್ಮ್ ಹಾಕಿ ಗೊತ್ತಿರಲಿಲ್ಲ ಅವ್ರಿಗೆಲ್ಲ. ಅಂಥವ್ರು ಇವಾಗ ಲೋಕಲ್ ಪೊಲೀಸರು ಕೈಲಿ ಇಟ್ಕೊಂಡು ಆಟ ಆಡಿಸಿ ಎಷ್ಟೋ ಒಳ್ಳೆಯವರು ಪರಿ ಇದ್ರೂ ಕೂಡ ಒಂದು ಕೆಲವೆಲ್ಲ ಮಿಸ್ಗೈಡ್ ಆಗಿದೆ. ಅದರಿಂದ ಆತನಿಗೆ 50 ಜನ ನೈಟು ಲೈಟ್ ಆಫ್ ಮಾಡಿ ಮನೆ ಒಳಗಡೆ ನುಗ್ಗಿದ್ದಾರೆ. ಅದು FIR ಆಗಿದೆ. ಅದ್ರವರೆಗೂ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲಪ್ಪ, ಇದುವರೆಗೂ ಮಾಡಿಲ್ಲ. ನೋಡಿ ಅವ್ರು ಎಷ್ಟು ಪಾಪ ಅವ್ರಿಗೆಲ್ಲ ಭಯ ಆಗ್ತದ. ಆಮೇಲೆ ಪೊಲೀಸ್ ಇರೋದು ಶೋಷಿತರ ಪರವಾಗಿ, ಬಲಹೀನರ ಪರವಾಗಿ, ಹೆಣ್ಣುಮಕ್ಕಳ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಕೆಲಸ ಮಾಡೋಕ್ಕೆ. ಬಲಾಢ್ಯರು, ಜಾತಿವಾದಿಗಳು, ತೋಳ್ಬದ ಇರೋ ಪರವಾಗಿ ಆಗಬಾರ್ದು. ಅದರಿಗೆ ಸರಿಯಾದ ರೀತಿಯಲ್ಲಿ ನೀವು ಪೊಲೀಸ್ ರಕ್ಷಣೆ ಕೊಡತಕ್ಕಂಥದ್ದು ಆಗಬೇಕು. ಆಮೇಲೆ SP ಸಾಹೇಬರು ನಾನು ಈ ಟೈಮಲ್ಲಿ ಹೇಳೋದೇನೆಂದರೆ, ಕೆಳಗಿನ ಆಫೀಸರ್ ಹೇಳೋದೇ ಪೂರ್ತಿ ತಾವು ಮಾಡಿ ತಾವು ತಮ್ಮ ಆಫೀಸಲ್ಲಿ ಯಾಕಂದ್ರೆ ಒಂದು ಒಳ್ಳೆ ಆಫೀಸರ್ ಪರ್ಸನಲ್ಲಾಗಿ ಗಮನಿಸ್ಬಿಟ್ಟು ಮಾಡಬೇಕು. ಅವ್ರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು. ಆಮೇಲೆ ಆ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು.
ತಂದಿಕ್ಕಿ ಈ ರೀತಿ ಗಲಭೆಗಳ ಬಿಸಾಕಿ ಅಲ್ಲಿ ಪಿತ್ತೂರಿ ಮಾಡ್ತಾರೆ ಕೆಲವರು ನಾವು ಇಡೀ ಸಮುದಾಯ ಹೇಳಕ್ ಹೋಗಲ್ಲ.